ಸೇನಾ ವಾಹನ ಅವಘಡದಲ್ಲಿ ಮೃತರಾದ ಕುಂದಾಪುರ ತಾಲೂಕಿನ ಬೀಜಾಡಿ ಗ್ರಾಮದ ಸೈನಿಕ ಅನೂಪ್ ಪೂಜಾರಿಯವರು ಕರ್ತವ್ಯಕ್ಕೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದ ಪೂಂಚ್ ವಲಯದಲ್ಲಿ ನಡೆದ ಸೇನಾ ವಾಹನ ಅವಘಡದಲ್ಲಿ ಮೃತರಾಗಿದ್ದು, ಅವರ ಪಾರ್ಥಿವ ಶರೀರ ರಾಷ್ಟ್ರೀಯ ಹೆದ್ದಾರಿ 66ರ ಬ್ರಹ್ಮಾವರದ ಬಿಜೆಪಿ ಕಚೇರಿ ಎದುರುಗಡೆ ದೇಶಭಕ್ತರಿಂದ ಪಾರ್ಥಿವ ಶರೀರಕ್ಕೆ ಗೌರವ ನಮನವನ್ನು ಸಲ್ಲಿಸಲಾಯಿತು. ತೆಕ್ಕಟ್ಟೆಯ ಸೇನಾ ಕುಟುಂಬದ ನಿವೃತ್ತ ಸೇನಾನಿ ರವಿ ಶೆಟ್ಟಿಯವರ ನೇತೃತ್ವದಲ್ಲಿ ಸೇನಾ ವಾಹನದಲ್ಲಿ ಸಕಲ ಸೇನಾ ಗೌರವದೊಂದಿಗೆ ಬ್ರಹ್ಮಾವರಕ್ಕೆ ಗುರುವಾರ ಬೆಳಿಗ್ಗೆ ಆಗಮಿಸಿದ ಪಾರ್ಥಿವ ಶರೀರಕ್ಕೆ ನಾಗರಿಕರು ಪುಷ್ಪನಮನ ಸಲ್ಲಿಸಿದರು. ಬೈಕಾಡಿ ರವಿ ಪೂಜಾರಿ ಮತ್ತು ಸಚಿನ್ ರವರ ಮುಂದಾಳತ್ವದಲ್ಲಿ ವ್ಯವಸ್ಥೆಗೊಳಿಸಿದ್ದು, ಬ್ರಹ್ಮಾವರದ ಪ್ರಮುಖರಾದ ಬಿರ್ತಿ ರಾಜೇಶ್ ಶೆಟ್ಟಿ, ನಿತ್ಯಾನಂದ ಬಿಆರ್, ರಾಜು ಕುಲಾಲ್, ದೇವಾನಂದ ನಾಯಕ್ ಸೇರಿದಂತೆ ಅನೇಕರು ಹಾಜರಿದ್ದು ಅನೂಪ್ ಅಮರ್ ಹೇ ಘೋಷ ಮುಗಿಲು ಮುಟ್ಟಿತ್ತು. ಬ್ರಹ್ಮಾವರ ವೃತ್ತ ನಿರೀಕ್ಷಕ ದಿವಾಕರ್ ಮತ್ತು ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಸೂಕ್ತ ಬಂದೋಬಸ್ತ್ ಮಾಡಿದ್ರು. ಬ್ರಹ್ಮಾವರ ಭಾಗದ ನಿವೃತ್ತ ಸೇನಾನಿಗಳಾದ ಭಾಸ್ಕರ್ ಶೇರಿಗಾರ್, ಸುರೇಶ್ ರಾವ್, ಅಶೋಕ್ ನಾಯರಿ, ಕಲ್ಲಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು. ಬಳಿಕ ಕುಂದಾಪುರ ಬಳಿಯ ಬೀಜಾಡಿಯ ಅನೂಪ್ ಪೂಜಾರಿ ಅವರ ಮನೆಗೆ ತೆಕ್ಕಟ್ಟೆಯಿಂದ ಕೋಟೇಶ್ವರ ಬೀಜಾಡಿ ಫಿಶರೀಸ್ ರಸ್ತೆಯ ಮೂಲಕ ಪಾರ್ಥಿವ ಶರೀರವು ಮನೆ ತಲುಪಿತು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.